ಏ ಅಮ್ಮಣಿ ಗೌರಮ್ಮ ಎಲ್ಲಿಗೆ ಹೋಗ್ತೀಯ ಬಾರೆ. ಏನು ಈ ಪಾಟಿ ಜೋರಾಗಿ ಹೋಗ್ತಿದ್ದೀಯ? ಯಾರ ಮತ್ತಕ ಹೋಗ್ತಿದ್ದೀಯ? ಬಾರಮ್ಮಣಿ ಹೋಗುವಂತೆ. ಇಲ್ಲಿ ಕಣ್ಕೊಂಡಕ್ಕಯ್ಯ ನಮ್ಮಪ್ಪಗೆ ನಮ್ಮ ಅಯ್ಯಪ್ಪಗೆ ಉಂಬಕ್ಕಿಕ್ಕಿದ್ದೆ. ಅದಕ್ಕೆ ನೀರಿರಲಿಲ್ಲ, ಫಿಲ್ಟರ್ ನೀರು ಖಾಲಿಯಾಗಿದ್ವು. ಆಗ 60 ನಂಬರ್ ಮಂತಕ್ಕೆ ಹೋಗಿ ಇಸ್ಕೊಂಬರೋಣ ಅಂತಂದೇಳಿ ಹೋಗ್ತಿದ್ದೆ. ನಿಮ್ಮ ಮನೆಗೆ ಇದ್ದರೆ ಕೊಡು, ಏನಾಯ್ತು ಬತ್ತೀನಿ. ಉಂಡೆ ಅಲ್ಲೇನೆ ಉಂಡ್ಕೊಂಡಿದ್ದೀಯೇನು? ಬಾ ಇದ್ದಾವೆ ಕಾಂಡು ಹೋಗುವಂತೆ, ಬಾ ಹೋಗುವಂತೆ. ನಾನು ಅಲ್ಲೇನೆ ಉಂಡೆಯ ಅಡುಗೆ ಆಗಿತ್ತು, ಉಂಡೆ ಕುಕ್ಕಂಡು ಹೊತ್ತು ಮುಂಚೆ ಮಾಡ್ತಾರೆ ನಮ್ಮ ಮನೆಗೆ. ಉಂಡೆ ಕುಕ್ಕೊಂಡಿದ್ದೀನಿ. ಯಾಕೆ ಕರೆಂಟ್ ಹೋಗಿತ್ತಲ್ಲ, ಅದಕ್ಕೆ ತಂದಿಲ್ವೇನು ಫಿಲ್ಟರ್ ನೀರು ಇಲ್ಲದೆ ಅಲೆ ರೂಢಿ ಆದರೆ ಬೇರೆ ನೀರ ಕುಡಿಬೇಕು. ಒಂದ್ಸಲ ಕುಡಿದ್ರೂ ಒಂಥರ ಉಪ್ಪರೋ ಸಿದ್ದಂಗಿರ್ತಾವೆ. ಅಲೆ ರೂಢಿಯಾಗಿರೋರು ಇವನ್ನೇ ಕುಡಿಯಂಗಾಗುತ್ತೆ. ಮೊದಲೆಲ್ಲ ಇಬ್ಬರು ನೀರೇ ಕುಡಿತಿದ್ವಲ್ಲ, ಅವಾಗ ಸುಮ್ಮನೆ ಕುಡಿತಿದ್ವಿ. ಇವಾಗ ಅಲೆ ಫಿಲ್ಟರ್ ನೀರು ಕುಡಿದು ರೂಢಿಯಾಗಿದ್ದರೆ ಅವ್ನು ಕುಡಿಯಂಗೆ ಆಗಲ್ಲ. ಆಗಲೇ ಕಳ್ಸೋಣ ಅಂತಿದ್ದೆ, ಕರೆಂಟು ಇರಲಿಲ್ಲ. ನಮ್ಮ ಅಯ್ಯಪ್ಪಗೆ ಉಂಬಕ್ಕಿಕ್ಕಿದ್ದೆ, ಹೋಗಿ ಅರ್ಥಗನ ಒಂದು ಚಂಬಿಸ್ಕೊಂಬರೋಗು ಅಂತಂದೇಳಿ ಅಂತು. ನಾನು ಹಂಗೆ ಒಂಬತ್ತೆ ಅಂತಂದೇಳಿ ಮುದ್ದೆ ಇಕ್ಕಿ ಬಂದು ಹೇಳು ಏನು ಸಮಾಚಾರ ನೀನು ಕರೆದಿದ್ದು? ಏನಿಲ್ಲ ಕಣೆ ಮನೆ, ಅದೇ ಇವು ಕ್ಯಾಂಚಮ್ಮನ ಮಗ ಇವು ರಾಮಣ್ಣರ ಆ ಹುಡುಗ ಮದುವೆಗೆ ಬಂದೈತಂತೆ ಅಲ್ಲೇ ಬೆಂಗಳೂರಾಗೆ. ನಿಜವೇನೆ? ಅದಕ್ಕೆ ನೀನು ಕೇಳೋಣ ಅಂತಂದೇಳಿ ಕರೆದೆ ಕಣೆ. ನಿಜಾನೇ? ಉಂಕಣಕ್ಕೆ ಹಂಗಂತಂದು ಅಂತಿದ್ರು. ಇಷ್ಟು ದಿವಸ ನೋಡಿದರೆ ನಮ್ಮ ಹುಡುಗ ದುಡ್ಡು ಪಡ್ಡು ಹಾಕೋಕ್ಕೆ ಆದರೆ ಇವು ನಮ್ಮ ಹುಡುಗ ದುಡ್ದು ಫೋನ್ಪೇ ಮಾಡುತ್ತೆ ಅಂತಂದು ಅಂತಿದ್ರು. ಅವ್ಳ ಗಂಡ ನಾನು ಮಾತಾಡಿಸಿ ಎಲ್ಗಣ ಹೊಲ್ಟಿದ್ದೆ ಅಂತಂದಂದೆ. ನಮ್ಮ ಹುಡುಗರು ನೋಡ್ಕೊಂಬರಕ್ಕೆ ಹೋಗ್ಕಣಮ್ಮ, ದುಡ್ಡು ಪಡ್ಡು ಇಸ್ಕೊಂಬರ್ಬೇಕು ಖರ್ಚಿಗೆ ಅಂತಂದೇಳಿ ಅಂತಿತ್ತು. ಹಂಗೆ ಅಂತಂದು ಅಂಬಲಿಲ್ಲ. ಹಿಂಗಾಗೈತೆ ಅಂತಂದೇಳಿ ಆಲೆ ಗುಸು ಮಾತಾಡ್ತಾ ಇದ್ದಾರೆ. ಆಲೆ ನೀವು 3-4 ವರ್ಷ ಆಗಿತ್ತಂತೆ ಒಪ್ಕೊಂಡು, ಇವಾಗ ಮದುವೆ ಆಗಿದ್ದಾನಂತೆ ಅವನು. ನೋಡು ಹುಡುಗಿ ಎಂಥ ಕೆಲಸ ಮಾಡ್ತವೆ ಹುಡುಗರು, ದುಡಿಯೋಕ್ಕೆ ಅಂತ ಕಳಿಸಿರೆ 2 ದಿವಸ ಹೋಗಿ ದುಡಿತವೆ. ಅಲ್ಲಿ ಬೆಂಗಳೂರಾಗೆ ಸುತ್ತಮುತ್ತಲಿದ್ದ ಬಂದಿರ್ತಾರೆ ಜನಗಳು. ಯಾವನ ತೆಳಗು ಬೆಳಗು ಇರೋವ ನೋಡಿ ಅದೇ ಗಂಟೆ ಕೆಮ್ತವೆಲ್ಲೇ. ಅವಳು ಪಾಪ ಅವ್ರ ಅಣ್ಣನ ಮಗಳನ್ನ ತಂದು ಮಾಡ್ಕೊಂಬನ ಅಂತಂದಿದ್ಲು. ನೋಡು ಈ ಹುಡುಗನ್ನ ಘನವಾಗಿ ಒಂದೇ ಹುಡುಗಿ, ಚೆನ್ನಾಗೂ ಇತ್ತು, ಓದಿತ್ತು. ಆಗ್ಲಾರ್ದನ ಹೋಗಿ ಹಿಂಗೆ ಮದುವೆಗಿರೋದ. ಸುಮ್ಮನೆ ಯಾಕೆ ಹಂಗೆ ಹೇಳ್ಕೊಂಬೋದು. ನಮ್ಮ ಹುಡುಗರು ನಾನು ಹಾಕಿದ್ದೇರೆ ದಾಟಲ್ಲ ಅಂತಂದಂಬಾಳು. ನಮ್ಮ ಹುಡುಗ ನಾವು ಒಪ್ಪಿ ಹೇಳತಕ್ಕನ ನಾವು ಒಪ್ಪಿದ್ದೆ, ನಮ್ಮ ಹುಡುಗ ಒಪ್ಪೋದು ಅಂತಂದಂಬಾಳು. ಇವಾಗ ಅವಳು ತಗೊಂಡಿದ್ಲಂತೆ ಒಳಗೆ ಹಿಂಗೆ ಮಾಡಿದ್ದ ಅಂತಂದೇಳಿ. ಅದಕ್ಕೆ ಅಯ್ಯಪ್ಪ ನಾನು ಹೋಗಿ ನೋಡ್ಕೊಂಬತ್ತೀನಿ, ಏನಾರು ಆಗಿದ್ರೆ ಕರ್ಕೊಂಬತ್ತೀನಿ ಅಂತಂದೇಳಿ ಮಾತಾಡ್ತಿತ್ತಂತೆ. ಯಾರ ಕಿವಿ ಕೊಟ್ಟು ಆಲಿಸ್ಕೊಂಡು ಹಂಗೆ ಅಂತಂದೇಳಿ ಮಾತಾಡ್ತಿದ್ರಮ್ಮ. ನನಗೂ ವಾಲ್ಟಿತ್ತು ಅಂದ್ರೆ ಅವಣ್ಣ ಎಬ್ಬಸ್ಕಿ ನಾನು ಮಾತಾಡ್ಸಿ ಬಂದಿದ್ದು. 3 ವರ್ಷ 4 ವರ್ಷ ಆಗಿತ್ತಂತ ಲವ್ ಮಾಡಿ ಕೆಂಡು ಇತ್ತಂತದೆ. ಅಂಥ ದುಡ್ಡಿಗೆ ಲವ್ ಮಾಡಿ ಮದುವೆ ಆಗೋದು ಅಂತಂದರೆ ಇದು ಒಳ್ಳೆ ಚಂದ ಕಲ್ತ್ಕೊಂಡಿದ್ದಾರೆ ಇವಾಗಿನಾರು. ಲವ್ ಮಾಡ್ತಾರೆ ಅಂತಂದೇಳಿ. ಸುಮ್ಮನೆ ಲವ್ ಮಾಡಿ ಮದುವೆ ಆಗಿದ್ದಾರೆ ಅಂದರೆ ಒಪ್ಪಿ ಮದುವೆ ಆಗಿದ್ದಾರೆ ಅಂತಂದು ಹೇಳಿ ನಿನ್ನ ಕಾಲದಾಗ ಅಂಬ್ತಿದ್ರಲ್ಲ, ಹಂಗೆ ಅಂಬ್ತಾರೆ. ನೋಡು ಎಲ್ಲಿಗೆ ಬಂದೈತಿ ಕತೆ ಹುಡುಗರ್ದು. ಈಗ ಏನು ತಂದೆ ತಾಯಿ ಒಪ್ಪಿ ಮಾಡತಕ್ಕನ ಇರೋಂಗಿಲ್ಲ. ಯಾವ್ಯಾವ ಒಪ್ಕೊಂಡು ಅವೇ ಆಗ್ತವೆ. ಯಾರು ಕೇಳೋಂಗಿಲ್ಲ, ಸಂಬಂಧ ಕೇಳೋಂಗಿಲ್ಲ, ತಂದೆ ತಾಯಿ ಕೇಳೋಂಗಿಲ್ಲ, ಏನಿಲ್ಲ. ಸುಮ್ಮನೆ ಹೋಗೋದು ಬೆಂಗಳೂರಿಗೆ ದುಡಿಯೋಕ್ಕಂತಾನೆ ಅಲ್ಲೇ ಒಂದು ಮದುವೆ ಆಗೋದು, ಸುಮ್ಕಾಯಿ ಬಿಡೋದು. ಈಗ ನಮ್ಮ ಕಾಲದಾಗೆ ತಂದೆ ತಾಯಿ ಹೋಗಿ ನೋಡ್ಕೊಂಬಂದು ಹೆಣ್ಣ ವರ್ಷಾನ್ಗಟ್ಲೆ ಆಗೋದಮ್ಮ. ಹಂಗಿದ್ರೂ ಒಂದಿನ ಹುಡುಗಿ ಮಾತಾಡ್ತಿದ್ದಿಲ್ಲ. ತಂದೆ ತಾಯಿ ಕೊಟ್ಟಿರತ್ತಕ್ಕೆ ನಾವೆಲ್ಲ ಆಗಿದ್ದೀವಮ್ಮ. ನಾವು ಒಂದಿನ ಕಣ್ಣೆತ್ತು ನೋಡಿಲ್ಲ. ಅದು ನಮ್ಮ ಅಜ್ಜ ನೋಡೋಕೆ ಬಂದರೂ ಸಮೇತ ನಾವು ಎಂದೆಂದೂ ಮಾತಾಡಿಸ್ತಿರ್ಲಿಲ್ಲ, ಉಂಬಕ್ಕಿಕ್ತಿದ್ದಿಲ್ಲ. ಬರೋರು ಹೋಗಾರಮ್ಮ. ನಮ್ಮನ್ನೆಲ್ಲ ಏನು ಮಾತಾಡಿಸ್ತಿರ್ಲಿ. ಈಗ ಏನಿಲ್ಲ, ಹೆಣ್ಣು ನೋಡೋಕೆ ಹೋದರೆ ಹುಡುಗಿ ಕೂತ್ ಮಾತಾಡಬೇಕು, ಹುಡುಗನ ಕೂತ್ ಮಾತಾಡಬೇಕು, ಸಪ್ರೇಟಾಗಿ ಮಾತಾಡಬೇಕು ಅಂತಂದು ಹೇಳಂತಾರೆ. ಎಂಥ ಕಾಲ ಬಂತು ಹುಡುಗಿ? ಆ ಪಾರ್ಟಿ ಹುಡುಗಿ ಕೂತ್ ಮಾತಾಡ್ಬೇಕು, ಹುಡುಗನ ಕೂತ್ ಮಾತಾಡ್ಬೇಕು ಅಂತಂದೇಳಿ 2 ಮಾತಾಡ್ಕೊಂಡೇ ಆಗ್ತವೆ. ಆದ್ರೂ ಅಂಥವು ಕಿತ್ತರ್ಕೊಂಡು ಹೋಗ್ತವೆ. ತಂದೆ ತಾಯಿ ಮಾಡಿರವೆ ಗನ್ಮಗಿರ್ತವೆ, ಹೇಳೋರು ಇರ್ತಾರೆ, ಇವ್ಕೆ ಯಾರು ಹೇಳೋರು ಇರ್ತವೆ. ಅವೇನೆ ಅವೆಟ್ಕೊಂಡು ಮಾತಾಡ್ಕೊಂಡು ಯಾತದು ಇದು ಮಾಡಲ್ಲ. ಅವಾಗಿನ ಚಂದ ಸೀರೆ ನೋಡ್ತಾವೆ ಅಷ್ಟೇ, ಕಾಲ್ಸಂದಗಳು ನೋಟಾನ. ಆಮೇಲೆ ಅಲ್ವೇ ಕಾಣೋದು ಉಪ್ಪುಳಿ ಹೊಂದಿಸ್ಬೇಕಾದೆ, ಸಂಸಾರ ಮಾಡ್ಬೇಕಾದಾಗೆ. ಅವೇನು ಹೆಣ್ಣು ಹುಡುಗರು ಹಿಂದೆ ಮುಂದೆ ನೋಡಲ್ಲ. ಅವನೇನು ಕೂಲೆ ಅಂತದ್ದು, ಗೋತ್ರ ಅಂತದ್ದು, ತಂದೆ ತಾಯಿ ಹೆಂಗೆ, ಅವ್ನ ಬ್ಯಾಕ್ಗ್ರೌಂಡ್ ಹೆಂಗೆ, ಒಳ್ಳೆ ರೇಖೆಟ್ಟಾರೆ ಯಾವರು ಅಂತಂದೇಳಿ ಆತ ಕೇಳಲ್ಲ. ಸುಮ್ಮನೆ ಏನು ಕಣ್ಣಿಗೆ ಚಂದ ಕಂಡ್ರೆ ಒಪ್ಕೊಂಬೋದು. ಇನ್ನೊಂದು 2 ದಿನ ಸಂಸಾರ ನಡೆಸೋದು. ಆಮೇಲಿಂದ ನನ್ನ ಹಂಗಂದ ಹಿಂಗಂದ ಅಂತಂದ ಕಲ ಇನ್ನು ಕೊಡ್ಸಲ್ಲ ಅಂತಂದೇಳಿ ನನಗೆ ಬೇಡ ಅಂತಂದೇಳಿ ಬಿಸಾಕಿ ಯಾದೇ ಬರೋದು. ಅವಾಗ ಯಾಕಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ ನ್ಯಾಯವಾಗಿನ ನೀನು? ಅದೇ ಕ್ಯಾಚಮ್ಮನ ಮದುವೆ ಆದ್ನಲ್ಲ ಅದನ್ನೇ ಹೇಳ್ತಿರೋದು. ಆಲೆ ಊರೆಲ್ಲ ಮಾತಾಡ್ತಾರೆ ಕಣಕ. ಅವಕ್ಕ ಹೇಳ್ತಾ ಇತ್ತಂತೆ ಕೇಳಿಸ್ಕೊಂಡು ನಾನು ಕೊಟ್ಟು ಹಂಗಂತಂದು ನಾನು ಇಟ್ಟ ತಕ್ಕ ನೀವು ಮಾತಾಡ್ತಿದ್ರಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ಬಂದೆ ನಾನು ತಿಮ್ಮಕ್ಕರ ಮತಕ್ಕೆ ಹೋಗಿದ್ದೆ. ಅವಕ್ಕ ಹೆಂಗಂತಿತ್ತು ಅವ್ರ ಮನೆ ಮಗ್ಳಿಗೆ ಮನೆಯೆಲ್ಲ ಕೇಳಿಸ್ಕೊಂಡು ಯಾರು ಕೊಟ್ಟು ಹೇಳ್ಬೇಡ ಅಂತಂದು ಅಂತಿತ್ತು. ನೋಡಮ್ ನೀವು ಆಲೆ ಮಾತಾಡ್ತಾ ಇದ್ದೀರಿ, ಯಾರು ಕೊಟ್ಟು ಹೇಳ್ಬೇಡ ಅಂತಂದು ಅಂತಾರೆ. ಆಲೆ ಊರೆಲ್ಲ ಬಗ್ಲುಬಿಟ್ಟೈತಿ. ಅವಳು ಹೇಳ್ತಿದ್ಲಂತೆ ಆಗಿದ್ರೆ ಕರ್ಕೊಂಬ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದೇಳಿ ಅವರಪ್ಪ ಅಮ್ಮ ಇನ್ನೂ ಹೇಳಿ ಕಳಿಸಿ ಏನೋ ಒಂದು ಮಾಡ್ಕೊಂಬಕ್ಕಾಗುತ್ತೆ ಅಂತಂದೇಳಿ ಗಂಡನ ಹೇಳಿ ಕಳಿಸಿದಾಳೆ. ಅದಕ್ಕೆ ಅಯ್ಯಪ್ಪ ಹೋಗಿ ನೋಡ್ಕೊಂಡು ಮದುವೆ ಆಗಿದ್ರೆ ಕರ್ಕೊಂಡು ಬರೋಣ ಅಂತ ಐತಿ. ಅವು ಬದುಕಿನವಲ್ಲ ಬಾಳ್ನವಲ್ಲ ಹೇಳು. ಬೆಂಗಳೂರಾಗ ಅವೆಲ್ಲಿ ಇಲ್ಲಿ ಇರ್ತವೆ. ಸುಮ್ಮನೆ 2 ದಿನ ಇರ್ತವೆ. ಇಲ್ಲೇ ನಾನು ಇರಿಸ್ಕೊಂಡ್ರೆ ಬೆಂಗಳೂರಾಗಿ ಇಲ್ದಿದ್ರೆ ಬೇಸಕ್ಕೆ ಅದೇ ಹೋಗ್ತಾವೆ. ಅಲ್ಲೇ ಹೊಸ ನೋಡಿಲ್ಲ ಆ ಮಾರಣ್ಣರ ಮನೆಗೂ ಅಲ್ಲೇನೋ ಮದುವೆಯಾಗಿ ಬೆಂಗಳೂರಿಗೆ ಹೋಗಲ್ಲ ಅಂದಿದ್ದಕ್ಕೆ ಬಿಟ್ಟು ಅದೇ ಹೋಗಿಲ್ವಿ. ಹಂಗಾಗುತ್ತೆ ಜೀವನ. ಸುಮ್ಮನೆ ಅವು ಬೆಂಗಳೂರಾಗೆ ಇರಬೇಕು. ಯಾತ ದುಡ್ಡು ಕಸ ಇಸ್ಕೊಂಡಿವ್ರು ಜನ್ಮ ಮಾಡೋದು ನೋಡ್ಬೇಕು. ಇರೋಲ್ಲ ಇವಾಗಿನಾರು ಬೆಂಗಳೂರು ಅಂತಂದು ಅಂತಾರೆ. ಗಂಡ ಹೆಂಡತಿ ಇಬ್ಬರೇ ಇರ್ಬೇಕಂತಾರೆ. ಈಗ ಅತ್ತೆ ಮಗನ ಯಾರು ನೋಡಲ್ಲ.
ಈಗ ನಮ್ಮ ಕಾಲದಾಗೆ ಏನು ಹಾಗೆ ಕುಟ್ಟಿ ಬೀಸಿ ಬಾವಿಗಳಿದ್ದ ನೀರು ತಂದು ಓಸಾರ ಮನ್ಮಕ್ಳವೆಲ್ಲ ಬಟ್ಟೆ ಒಗ್ದು ಓಸಾರ್ಗು ಮಾಡುಂಬಕ್ಕಿಕೊಂಡು ಅಲ್ಲಿ ಆಟಕ್ಕೆಲ್ಲ ಎದ್ದೇಳ್ಬೇಕಾಗಿತ್ತು ನಾವು. ಹಂಗೆ ಒಂದೊಂದು ಬಿನ್ನಿಗೆ ಇಟ್ಟು ಇದು ನಮ್ಮ ಐದ್ನುಗಳು ನಾದ್ನ್ಯಾರು ಅಣ್ಣ ತಮ್ಮಗಳು ಸಂಜೆ ಇರ್ತಿದ್ವಮ್ಮ. ಎಲ್ಲಾರ್ಗು ಅಡುಗೆ ಮಾಡಿ ಉಂಬಕ್ಕಿಕೊಂಡು ನಾವು ಗಾಡಿ ಎತ್ತಿ ಬಿದ್ದೇಳಿರೇ ಒಂದೊಂದ್ಸಲಿ ಒಯ್ದೇ ಬಿಡಾರು, ಒಂದೊಂದ್ಸಲಿ ಅತ್ತೆ ಮಗನು ಒಯ್ದೇ ಬಿಡಾರು. ಅವ್ರ ಜೊತೆಗೆ ಸೇರ್ಕೊಂಡು ನಾವಂತೂ ಕರಿಯೋದು ಒಂದೆರಡು ದಿನ ಮನೆಗೆ ಮತ್ತು ಹಿಂಗೆ ಆಮೇಲೆ ತಿರ್ಗಾ ಚಂದಕ್ಕಾಗೋದು ಹಿಂಗೆ ಮಾಡ್ತಿದ್ವಮ್ಮ. ತಾಯಿ ಹಿಂಗೆಲ್ಲ ಮಾಡ್ತಿರ್ಲಿಲ್ಲಮ್ಮ ನಮ್ಮ ಕಾಲದಾಗೆ. ಇದೇ ಅಂತ ಕಾಲ ಬಂತಮ್ಮ ಇಂಥದ್ದು. ನೋಡ್ರಿ ಹಿಂಗೆ ಇರೋದು, ಜೀವನ ಹಾಳು ಮಾಡ್ಕೊಂಡು ಹೋಗೋದು, ಯಾರೂ ಬರೋಲ್ಲ. ಹಿಂಗೆ ಯಾವಿಟ್ಕಾವು ಕಟ್ಕೊಂಬೋದು ಅವಿಟ್ಕಾವು ಬಿಟ್ಟು ಹೋಗೋದು. ಅಯ್ಯೋ ಶಿವ, ನಿಮ್ಮ ಕೊಟ್ಟು ಮಾತಾಡ್ತಾ ನಾನು ನಮ್ಮ ಅಯ್ಯಪ್ಪಗೆ ಮುದ್ದೆ ಇಕ್ಕಿ ಬಂದಿದ್ದೆ ಮಾತಾಡ್ನಿ. ಅಯ್ಯಪ್ಪಗೆ ಅನ್ನ ಇಕ್ಕಿನೋ ಇಲ್ವೋ ನಮ್ಮ ಹುಡುಗ ಈಗ ನೀರು ತಂದು ಕೊಡ್ತೀನಿ ಅಂತಂದು ಹೇಳಿ ಬಂದೆ. ಈಗ ಏನಿಲ್ಲ ನಮ್ಮ ಅಯ್ಯಪ್ಪ ಹೋಗಿ ಮಾತಿ ಕೂಕೊಂಡೋಳೆ ಅಂತ ಈಗ ಬಾಯಿಗೆ ಬಂದಂಗೆ ಬೈತಿತ್ತು ನೋಡಜ್ಜೆ. ನಾನು ನೋಡಜ್ಜೆ ಮರ್ತೇ ಬಿಟ್ಟಿದ್ದೀನಿ, ಮಾತಿನ ಮೇಲೆ ಬಿದ್ದುಬಿಟ್ರೆ ಹಂಗೆ ಆಗೋದು. ಯಮ್ಮ ನೀನು ಬಾಯಿ ತತಕ ಇಲ್ಲೇ ಇದೆಯಾ? ಅಪ್ಪಗೆ ಮುದ್ದೆ ಇಕ್ಕಿ ಬಂದಿದೀಯಾ? ಅನ್ನ ಇಕ್ಕಂಗೆ ಬೈಕೊಂತಿತ್ತು. ನಾನು ಅನ್ನ ಇಕ್ಕಿದ್ದೆ ಹೋಗಲ್ಲ, ಅವಳು ಎತ್ತಗೋದ್ಲು ನೋಡ್ಕೊಂಬರಗಲ್ಲ, ಒದ್ದಾಳು ಬಿಟ್ಕೊಂಡು ಕರ್ಕೊಂಬರಗಲ್ಲ. ನೀರು ತತ್ತೀನಿ ಅಂತ ಹೋದಳು, ಅತ್ಲಾಗೆ ಹೋಗಿದ್ದಾಳೆ ಅಂತಂದೇಳಿ ಭಯ ಮಾಡ್ತಿತ್ತು. ಹೋಗಲ್ಲಿ ಅಪ್ಪ ಸರಿಯಾಗಿ ಏಟ್ಬಿಡುತ್ತೆ ನಿನಗೆ. ಇಲ್ಲೇ ಕೂಕೊಂಡಿದ್ದೀವಿ ಒಜ್ಜಿರ್ತಾಗ ಮಾತಾಡ್ತಾರೆ ನೀರು ಇಸ್ಕೊಬತ್ತೀನಿ ಅಂತಂದೇಳಿ. ನೀರು ಇಲ್ಲ ಏನಿಲ್ಲ, ಕರೆಂಟ್ ಬಂದಿತ್ತು ಆಲೆ. ಅಪ್ಪ ಎಂಬದು ಮುಗ್ದಿತ್ತು, ತೆಟ್ಟೆ ಅಲ್ಲಿ ಬಿಟ್ಟೋಗಿ ನೀರು ತಗೊಂಬಂದು ಕುಡೀತು. ಹೋಗಲಿ ಬೈಸ್ಕೊಂತಿ ಪಾಪ. ಹಂಗಾರೆ ನೀನು ಅನ್ನ ಇಕ್ಕಿದ್ದೇನು? ನೀವಪ್ಪ ನೀರು ಕೊಟ್ಟಿದ್ದೆ? ಅಯ್ಯೋ ನಾನು ಮತ್ತೆ ಬಿಟ್ಟೆ ಕಣಪ್ಪ. ಇವ ಕೈ ಯಾಕೆ ಕರೀತು, ಇಲ್ಲೇ ಕೂಕೊಂಡು ಮಾತಿಗೆ ಬಿದ್ದುಬಿಟ್ಟೆ. ಒಬ್ರಿಗೊಬ್ರು ಮಾತಾಡ್ತಲೇ ಟೈಮ್ ಹಿಂಗೆ ಹೋಗಿಬಿಡ್ತು. ಏನು ಮಾಡೋಣ? ಹೋಗಿ ಹುಡುಗಿ ಹೋಗು. ಈಗ ನಿಮ್ಮ ಅಯ್ಯಪ್ಪ ರೇಗ್ ಬೀಳ್ತಾನೆ, ಮಾತಾಡಕ್ಕೆ ಹೋಗಬೇಡ. ಸುಮ್ಮನೆ ಸಿಟ್ಟು ಒಂಬತ್ತು ಕೆಟ್ಟದ್ದು ಎದುರು ಮಾತಾಡಕ್ಕೆ ಹೋಗಬೇಡ. ಈಗ ಏನೋ ಮಾಡ್ತಿದೀಯಾ? ಇಲ್ಲ ಅಜ್ಜಿ ಕರೀತು ದ್ಯಾಸ ಮರ್ತುಬಿಟ್ಟೆ ಅಂತಂದವನು. ಇಲ್ಲಾಂದರೆ ಸುಮ್ಮನೆ ನೀರು ಒಂದೆರಡು ಮಾತಾಡ್ಕೊಂಡು ಸುಮ್ಮನೆ ಆಗ್ತಾನೆ. ತಿರ್ಗಾ ಬೈಸ್ಕೊಬೇಡ. ರೇಗ್ ತಮ್ಮ ನೀರು ತರಬೋದಲ್ಲ, ಅದ್ರಾಗೆ ಹೋಗಿದ್ದೀವಿ ಮಾನಸಿಕ ಸಾಕು ಅಂತಂದೇಳಿ ಬೈತಾನೆ ನಿಮ್ಮ ಅಯ್ಯಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೂರಾಗೂ ಹಿಂಗೆ ಯಾರನ್ನ ಹುಡುಗಿ ಇಷ್ಟಪಟ್ಟು ಮದುವೆ ಇದ್ದರ ಬಗ್ಗೆ ಮಾತಾಡ್ತಾನೆ. ಈಗ ನೋಡಿ, ಹೆಣ್ಮಕ್ಳು ಕೂತ್ಕೊಂಡ್ರೆ ಟೈಮೇ ಪಾಸ್ ಆಗಿದ್ದು ಗೊತ್ತಾಗಲ್ಲ, ಮನೆಗಳೆಲ್ಲ ಮರ್ತು ಬಿಡ್ತೀವಿ ನಾವು. ನಿಮ್ಮೂರಾಗೂ ಇದೇ ಥರ ಆಗಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.